ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಇದು ಎಲ್ಲರ ಮನಸ್ಸಲ್ಲೂ, ಅಂದರೆ ನವರಾತ್ರಿ ಪೂಜೆ ಮಾಡೋರು ಎಲ್ಲರ ಮನಸ್ಸಲ್ಲೂ ಇದೊಂದು ಕನ್ಫ್ಯೂಸ್ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ನಾವು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿ 9 ಅವತಾರಗಳನ್ನು ಎತ್ತು ಬರ್ತಾಳೆ. 9 ರಾತ್ರಿ ನವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ. ಇಲ್ಲಿ 9 ರಾತ್ರಿ ಬರಲ್ಲ, 10 ದಿನ ಆಗುತ್ತೆ. ಹಾಗಾದರೆ ಒಂದು ದೇವತೆಯನ್ನು ನಾವು 2 ದಿನ ಆಚರಣೆ ಮಾಡಬೇಕಾಗಿರುತ್ತೆ. ಯಾವ ದಿನ ಅಂತ ನಮಗೆ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ದಿನ ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿರ್ಬೋದು. ಸೊ ಇಲ್ಲಿವರೆಗೂ ಮೊದಲನೇ ದಿನ ಪೂಜೆ ಮಾಡಿದ್ದೀವಿ, ದ್ವಿತೀಯ, ತೃತೀಯ, ಆ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಈ ದಿನ ನಾವು 5ನೇ ದಿನ ಅಂದರೆ ಪಂಚಮಿ ದಿನ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡ್ತೀವಿ. ಸ್ಕಂದ ಮಾತೆಯನ್ನು 2 ದಿನ ಪೂಜೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮುಹೂರ್ತ ಶುರುವಾಗಿ ನಾಳೆ ಮಧ್ಯಾಹ್ನ 12:30 ತನಕನೂ ಸ್ಕಂದ ಮಾತೆ ಅಂದರೆ ಪಂಚಮಿ ಇರೋದ್ರಿಂದ ನಾಳೆ ಮಧ್ಯಾಹ್ನದವರೆಗೂ ಕೂಡ ಸ್ಕಂದ ಮಾತೆಯನ್ನೇ ಪೂಜೆ ಮಾಡಬೇಕು. ಸೊ ಹಾಗಾಗಿ ಈ ದಿನ ಅಂದರೆ 26ನೇ ತಾರೀಕು ಮತ್ತು 25ನೇ ತಾರೀಕಿನಂದು ಸ್ಕಂದ ಮಾತೆಯನ್ನೇ ನಾವು ಪೂಜೆ ಮಾಡಬೇಕು. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ಡೇ 28ನೇ ತಾರೀಕಂದು ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕು. ಸೊ ಈ ವಿಷಯವನ್ನು ನಾವು ಈ ಕನ್ಫ್ಯೂಸ್ ಇರುತ್ತಲ್ಲ, ಈ ಕನ್ಫ್ಯೂಸನ್ನು ನಾವು ಸ್ವಲ್ಪ ಕ್ಲಾರಿಟಿ ತಗೋಬಿಟ್ರೆ ಆರಾಮ್ಸೆ ನಾವು ಪೂಜೆ ಮಾಡ್ಬೋದು. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಹೋಗಲಿಲ್ಲ, ನೆಮ್ಮದಿಯಾಗಿ ಪೂಜೆ ಮಾಡಲಿ, ನಂತರ ಈ ದಿನ ಹೇಳಿದ್ರೆ ಪೂಜೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ಈ ದಿನ ನಾವು ಬಾಳೆಹಣ್ಣಿನ ಪ್ರಸಾದವನ್ನು ಆ ದೇವಿಗೆ ಅರ್ಪಣೆ ಮಾಡಿದ್ವಿ ಅಲ್ವಾ. ನಾಳೆನೂ ಕೂಡ ಬಾಳೆಹಣ್ಣಿನಿಂದ ಮಾಡಿದಂತಹ ಪ್ರಸಾದವನ್ನೇ ನಾವು ದೇವಿಗೆ ಅರ್ಪಣೆ ಮಾಡಬೇಕು. ಮಕ್ಳಿಗೇನಾದರೂ ಕೊಡ್ತೀನಿ ಅಂದರೆ ಬೇರೆ ಏನಾದ್ರೂ ಸ್ವೀಟ್ಸ್ ಏನಾದರೂ ಮಕ್ಕಳಿಗೆ ಕೊಡ್ಬೋದು. ಆದರೆ ಬಾಳೆಹಣ್ಣಿನಿಂದ ಮಾಡಿದಂಥ ಪ್ರಸಾದವನ್ನು ಆ ದೇವರಿಗೆ ಅರ್ಪಣೆ ಮಾಡಬೇಕು. ಮತ್ತು ಬಣ್ಣ ಬಂದು ಹಸಿರು ಬಣ್ಣನೇ ವಸ್ತ್ರ ಧರಿಸುವಂಥದ್ದು. ಸೊ ಈ ದಿನ ಸ್ಕಂದ ಮಾತೆಯನ್ನು ಯಾವ ರೀತಿ ಪೂಜೆ ಮಾಡಿದ್ವೋ ನಾಳೆನೂ ಕೂಡ ಸ್ಕಂದ ಮಾತೆನೇ ಪೂಜೆ ಮಾಡಬೇಕು. ಆ್ಯಸ್ ಇಟ್ ಆಸ್ ಗ್ರೀನ್ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡುವಂಥದ್ದು. ನೈವೇದ್ಯ ಬಂದು ಬಾಳೆಹಣ್ಣು. ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಷಯ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.